ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಾವು ಗಣಿತದ ಒಂದು ಮೂಲ ಕ್ರಿಯೆಯಾದಂಥ ಭಾಗಾಕಾರ ಕ್ರಿಯೆಯ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದ್ರೆ ನೋಡಿರಿ, ಈಗ ಮಹಾಂತೇಶ್ ಏನು ಮಾಡ್ತಾನೋ, ಒಂದು ಚಟುವಟಿಕೆಯನ್ನು ಮಾಡುವುದರ ಮೂಲಕ ನಿಮಗೆ ಭಾಗಾಕಾರ ಕ್ರಿಯೆಯನ್ನು ಯಾವ ರೀತಿಯಾಗಿ ಮಾಡಬೇಕಂತೇಳಿ ತಿಳಿಸ್ಕೊಡ್ತಾನೆ. ಇಲ್ಲೇ ಒಂದು ಪೆನ್ನುಗಳನ್ನು ತುಂಬಿರುವಂಥ ಒಂದು ಬಾಕ್ಸ್ ಐತಿ. ಈ ಬಾಕ್ಸ್ ಒಳಗಿಂದ ಏನು ಮಾಡ್ತಾನೋ, ಪೆನ್ನುಗಳನ್ನು ತೆಗೆದುಕೊಂಡು ಒಂದು ಚಟುವಟಿಕೆಯನ್ನು ಮಾಡ್ತಾನೆ. ಹಾಗಾದರೆ ಅಲ್ಲಿ ಸಂಖ್ಯೆ ಎಷ್ಟೈತೆ ನೋಡ್ರಿ? 16 ಐತಿ. 16 ಪೆನ್ನುಗಳನ್ನ ತಗೋಪ. ತಗೊಂಡು ಹಾಗಾದ್ರೆ ಅಲ್ಲಿ ಸಂಖ್ಯೆ ಎಷ್ಟೈತೆ ನೋಡು? 8. 8 ಜನ ನಿನ್ನ ಫ್ರೆಂಡ್ಸನ್ನು ಕರಿ. ನೋಡು, ಇವರು ಎಷ್ಟು ಜನ ಅದಾರ? ಇವ್ರ 8 ಜನ ಅದಾರಲ್ಲ? ಹಾಂ, ಹಾಗಾದ್ರೆ ನೋಡಿ, 8 ಮಂದಿಗೆ ಏನು ನೋಡ್ಬೇಕು ನೀನು? ಆ ಎಲ್ಲ ಪೆನ್ನುಗಳನ್ನು ಸಮನಾಗಿ ಹಂಚ್ಬೇಕು. ನಿನ್ನ ಕಡೆ ಎಷ್ಟದಾವ ಪೆನ್ನ? 16 ಪೆನ್ನುಗಳನ್ನು 8 ಮಂದಿಗೆ ಸಮನಾಗಿ ಹಂಚು. ನಿನ್ನ ಕಡೆ ಎಷ್ಟು ಉಳಿದು? ಈಗ 1 ಉಳಿಲಿಲ್ಲ, ಅಂದರೆ 0 ನೋಡು. ಹಾಗಾದ್ರೆ 16ನ್ನು 8ರಿಂದ ಭಾಗಿಸಿದಾಗ ಎಷ್ಟು ಬರ್ತೈತಿ? 2. 2 ಅಂತೇಳಿ ನಾವು ಹೆಂಗೆ ಹೇಳಿದೀವಪ್ಪ ಅಂದ್ರೆ, ಪ್ರತಿಯೊಬ್ಬರ ಕೈಯಲ್ಲಿ ಎಷ್ಟು ಪೆನ್ನುಗಳದಾವು? 2 ಪೆನ್ನುಗಳು ಅದಾವೆ. 16 ಪೆನ್ನುಗಳನ್ನು 8 ಮಂದಿಗೆ ಸಮನಾಗಿ ಹಂಚಿದಾಗ ಪ್ರತಿಯೊಬ್ಬರಿಗೂ ಎಷ್ಟು ಪೆನ್ನುಗಳು ಬಂದು? 2. ಹಾಗಾದ್ರೆ ಬರೀ ಉತ್ತರ ಬರೀ. 16ನ್ನು 8ರಿಂದ ಭಾಗಿಸಿದಾಗ ಉತ್ತರ ಎಷ್ಟು ಬರ್ತೈತಿ? 2. ಗೊತ್ತಾತ್ಲ? ಹಾಗಾದ್ರೆ ಭಾಗಾಕಾರ ಕ್ರಿಯೆಯನ್ನು ಯಾವ ರೀತಿಯಾಗಿ ಮಾಡ್ಬೇಕಂತೇಳಿ? ಹಾಂ, ವೆರಿ ಗುಡ್. ಚಪ್ಪಾಳೆ ಹಾಕ್ರಿ ಅವ್ರಿಗೆ.